ಸುಣ್ಘಾಟಕ್ಕೆ ಹೋಗ್ತಾ ಇದೀವಿ. ಓಹೋಲ್ಲ ಏನು ಉತ್ಸಾವನೆ ಕಾಣೋ. ಸಮಾಚಾರ ಏನಿಲ್ಲ, ಇದು ಎಷ್ಟು ಬೀರ್ನಿ ಎದೋಳ್ಸ್ಬಿಟ್ರು, ಎಷ್ಟು ಬೀರ್ನಿ ಹಾಕ್ತಾರಲ್ಲ ಬಂದಾಗ ಇರ್ಲಿಲ್ಲ. ಏನ್ ಪೂರಾ ಕತ್ಲೆ ಮಾಮ್, ಏನ್ ನೋಡಾಕಿ ಏನು ಕಾಣಲ್ತು. ಬನ್ನಿ ಫ್ರೆಂಡ್ಸ್, ಎಲ್ಲ ಸುಂಗಾಟ ಬೆಟ್ಟಕ್ಕೆ ಹೋಗೋಣ. ಕಾಡಲ್ಲಿ ಆನೆ ಸಿಗ್ತವೆ, ಹೇಳಿಗೆ ಎತ್ಕ ಬಂದ್ಬಿಡಿ. ಇಲ್ಲೇ ಹೋಯ್ತವನಲ್ಲೋ, ಟೋಲ್ ಮಾಡಿಸ್ಬೇಕ ಅನ್ಕೊಂಡ್ ಆಟೋದರ್ ಕೈಲಿ ಬಿಡೋ ಹೋಯ್ತವ್ನೆ. ಪಾಪ ಏನಾಯ್ತು ಹೇಳೋದು. ಏ ಆಟೋದ ಟೋಲ್ ಮಾಡ್ತಾವ್ರೆ ಕಣ್ ಬಿಡೋ, ಮಾಡಿಸ್ಕೊಳ್ಳಿ. ಎಲ್ಲಿ ಗಂಟ ಮಾಡಲ್ಲ ಪಾಪ ಅವ್ರಿಗೆ. ಆ ಗಾಡಿಗೆ ಅಪ್ಪ ನೀವು ಅರ್ಥ ಕೊಟ್ರೆ ಆಯ್ತಾ. ಟೋಲ್ ಮಾಡ್ತಾರೆ. ಇಲ್ಲಿ ಬಾರಲ್ಲೇ. ಬಂದಿರ ಎತ್ಕೊಂಡು. ಓಕೆ ಹೋಗ್ ಬಂತ್ಯಾ, ಟಾಟಾ. ಲ ಚಿಕ್ಕ ಲ ಖಜೂರ್ ನನ್ನ ಮಗ. ಬಾ ನೀನು. ಏ ಬಿಡ ಬತ್ತಲ್ಲೇ. ಸರಿ ಬರೋಗಾಯ್ತು. ಆಯ್ ಖಜೂರ್. ಯಾಕೆ ನೀವು ವಾಪಸ್ ಬಂದ್ರಿ? ಅವ್ರಪ್ಪ ಟೋಲ್ ಮಾಡ್ಕೊಯ್ತಾ ಇದ್ರಲ್ಲೋ, ಇಲ್ಲೇ ನಿಲ್ಸ್ಬಿಟ್ಟು ಆ ಗಾಡಿನ ಎತ್ಕೊಳ್ಳುವ ಅನ್ಕೊಂಡು ಅವನು ಅವ್ರ ಅಪ್ಪ ಬರ್ತೀನಿ ಅಂತ ಹೋಯ್ತ ಅವನು. ಯಾರಪ್ಪ? ಹಲೋ, ಹೋಯ್ತವನೆ ಅವ್ರ ಅಪ್ಪನ ಗಾಡಿ ಎತ್ಕೊಂಡ್ಬಂದನಂತಲ್ಲ. ನೀನು ಅಪ್ಪನೇ ಅಂತ ತಲೆಗೆಡ್ಸ್ಕೊಬೇಡ ಕಾಸಿ, ನಾವಿದೀವಿ ನಿನಗೆ. ಅವನಿವನು ನಾವು ಕರ್ಕೊಂಡ್ಬರ್ತೀವಿ. ಅಲ್ಲ ಅವ್ನಿಗೆ ಹೇಳ್ದೆ ಕಣ ನಾನು, ವೆಂಕಟೇಶನ್ ಗಾಡಿನ ಇತ್ತು ಇಲ್ಲೇ ಗೌಡಳ್ಳಿಲಿ, ಗಾಡಿ ಸೈಡ್ ಹಾಕ್ಲಾ ಹೋಗಿ ಬರುವ ಅಂತಂದೆ. ಹೇಳೋ ಗಂಟೆ ಕೇಳ್ಕೊಳ್ಳಲಿ, ಬಾ ವೆಂಕಟೇಶನ್ ಗಾಡಿ ಅದೇ ಹೋಗುವ ಅಂತಂದೆ. ನಮ್ಮ ಅಪ್ಪನ ಗಾಡಿ ಎತ್ಕೊಬತ್ತೀನಿ ಅಂತ ಹೋದ, ನಾನೇನ್ ಮಾಡ್ಲಿ. ಈಗ ನಾನು ವೆಂಕಟೇಶ ಇಬ್ಬರೇ ಬರ್ತಾ ಇದೀವಿ. ತಳ್ಕೊಂಡು ಹೋದ್ರೆ ಆಟೋದಲ್ಲಿ ತಳ್ಕೊಯ್ತಾರ ಕಂಡು ಆಟೋದಾರ ಕಣ ಬೇಗ. ಇವರು ಪ್ರಸಿಯಣ ಅಲ್ಲ, ಈಗ ಹೋಯ್ತಾವನವನು ಅವ್ರ ಅಪ್ಪನ ಗಾಡಿ ಎತ್ಕೊಬತ್ತೀನಿ ಅಂತ ಹೋದ. ಸರಿ, ಅಲ್ಲಿ ಬಂದು ಫೋನ್ ಮಾಡ್ತೀನಿ ಬಿಡು. ಎತ್ತಲೇ ಎತ್ತ, ಬರೀ ವಾಯ್ಸ್ ಮಾತ್ರ ಹಾಕಲೇ. ಎಲ್ಲ ಇರ್ಬೇಕು ಕಣ. ಮತ್ತೆ ಇದು ಮುನೇಶ್ವರ ಸ್ವಾಮಿ ದೇವಸ್ಥಾನ. ಆಮೇಲೆ ತುಳ್ಕೊಟ್ಟೋಗಿತ್ತಲ್ಲೋ, ಬಿಗಿಯಾಗಿ ಇಟ್ಕೊಳ್ಳೋ ನಿಂದ. ಹೆಂಗ್ಲ ಆಫರ್ ಕೊಟ್ಟು ಕೋಳಿ ಹಿಂಗ್ ಕೊಟ್ಟದ ಅವನೆಲ್ಲ ಅಷ್ಟೇ. ಸ್ವಾಮಿ, ಇದು ಹದಿನಾರನೇ ಮುನೇಶ್ವರ ದೇವಸ್ಥಾನ. ಹೇಳ್ಬೇಕಣ್ಣ ಈಗ
ಈಗ ಕಾಡೊಳಗೆ ಎಂಟ್ರಿ ಆಗ್ತಾ ಇದೀವಿ. ನೋಡಿ ಆರ್ಚ್ ಕಾಣ್ತಿದೆಯಲ್ಲ, ಅದೇ ಸುಂಡ್ಗಾಟ. ಅದಲ್ಲ ಸ್ವಾಮಿ ಸುಂಡ್ಗಾಟ, ಮತ್ತೆ ಮೇಲ್ಗಡೆ ಇರೋದು ಸುಂಡ್ಗಾಟ. ಇನ್ನು ಒಳಕ್ ಹೋಗ್ಬೇಕಾ? ಇದು ಹೆಬ್ಬಾಗ್ಲ ಅಷ್ಟೇ ಸ್ವಾಮಿ. ಇದು ಹೆಬ್ಬಾಗಿಲು, ಸುಂಡ್ಗಾಟದ ಹೆಬ್ಬಾಗಿಲು. ಕೈ ಮುಕ್ಕಳಿ ಎಲ್ಲ ಕೈ ಮುಟ್ಬಿಟ್ಟು. ಆರೋಳ್ಳಿ ವನ್ಯಜೀವಿ ವಲಯಕ್ಕೆ ಸುಸ್ವಾಗತ. ಓಕೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಅಲ್ಲ ಕಣ್ಣ, ಗಾಡೀಲಿ 3 ಜನ ಬಂದವರಲ್ಲ, ತಮಾಷೆ ಮಾತೇನದು. ಆ ಗಾಡೀಲಿ ಪೆಪ್ಪಲಿ ಹಬ್ಬ ಓಡೋಗ್ತಂದೆ. ಏನೆಸು ಅವ್ರು ಇಲ್ಲೇ ಸ್ಥಳೀಯರಾಗಿದ್ರೆ ಏನಪ್ಪ ಮಾಡ್ತೀರಾ? ಚಕ್ ಜಿಂಜಿ ಚಕ್. ಊಟ ಒಳ್ಳೆ ಏನಪ್ಪರು ಇವ್ರು ಬಂದಿಲ್ಲ ಅರ್ಧ ದಾರಿಗೆ 20 ರೂಪಾಯಿ ಕಟ್ ಮಾಡ್ಕೋ. 20 ರೂಪಾಯಿ 20 ರೂಪಾಯಿ 30 ರೂಪಾಯಿ ವಾಪಸ್ ಕಳ್ಸು. ಆಮೇಲೆ ಹುಡುಗರು ಪೆಟ್ರೋಲ್ಗೆ 50 ರೂಪಾಯಿ ಅಂತ ಕಳಿಸ್ಬಿಟ್ಟು ಮಗ ಅಲ್ಲಿ ಕೇಳ್ತಾವನೆ. ಸ್ಪಾಟ್ ಇದು ಆನೆ ಸ್ಪಾಟ್ ಸ್ವಾಮಿ. ಇದು ಎಲ್ಲಿ ಬರುತ್ತಾನೆ? ಬಂದ್ರೆ ಬೆಳಗ್ಗೆ ಸ್ವಾಮಿ. ಎಲ್ಲಿ ಬರುತ್ತೆ ಸ್ವಾಮಿ? ಎಲ್ಲಿ ಬರುತ್ತೆ? ಅಲ್ಲೇ ಇಂದ ಹೊಟ್ಟೆ ಸ್ವಾಮಿ, ಹಳ್ಳದಲ್ಲಿ ಬರುತ್ತೆ. ಹೌದಾ? ನಾನು ಈಗ ಬರಲ್ಲ ಬಿಡಿ ಸ್ವಾಮಿ. ಬೆಳಗ್ಗೆ ಅಂತ್ಯಾ? ಮತ್ತೆ ಹಾ, ಏನೇನು ಸಾಕು. ಈಗ ಸುಂಡ್ಗಾಟ ಎಂಟ್ರಿ ಆಗಿದ್ದೀವಿ. ಮತ್ತೆ ಹೊರಗಡೆ ತೋರಿಸ್ತೀವಿ ರೀ. ನಡಿ ಮಾಡುವ.